ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಶೇಖರ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ. ದೇವಸ್ಥಾನಕ್ಕೆ 20 ವರ್ಷದಿಂದ ಬರ್ತಾ ಇದ್ದೀವಿ ನಾವು. ನಮ್ಮ ಆರಾಧನೆ ದೈವ ಬಂದು ಬೇಗಲಮ್ಮ. ನಾವು ಬಂದು ವರ್ಷಕ್ಕೊಂದ್ಸತಿ ಚಂಪಕಧಾಮ ದೇವಸ್ಥಾನಕ್ಕೆ ಒಂದು ಅರ್ಶಿನ ಕುಂಕುಮ
ಮಾಡಿಕೊಂಡು ಆಮೇಲೆ ಬಂದು ಇಲ್ಲಿ ಬಂದು ಬೇಗಲಮ್ಮನಿಗೆ ಬಂದು ನಾವು ಈ ಥರ ಕೊರಕುಡೆ ಸೇರಿಸ್ತಾ ಇದ್ದೀವಿ. ಕೊರಕುಡೆ ಸೇರಿಸೋದು, ಮಲ್ಲಿಗೆ ಹೂವಿನ ಗುಲಾಬ್ ಕಟ್ಟೋದು. ಈ ತಾಯಿಗೆ ಬಂದು ನಾವು ಗುಲಾಬ್ ಕಟ್ಕೊಂಡು ಆಡೋದ್ರಿಂದ ಈ ತಾಯಿಗೆ ತುಂಬ ಸಂತೋಷ. ಆದ್ದರಿಂದ ಈ ತಾಯಿಗೆ ಬರ್ತೀವಿ. ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು, ಸಕಲ ಸಂಪತ್ತು ಅಮ್ಮನಿಗೆ ಏನೇನು ಇಷ್ಟವಾದ ಪದಾರ್ಥ ಎಲ್ಲ ಈ ಗುಡ್ಡಿನ ಹಿಡ್ಕೊಬಂದು ಅಮ್ಮನಿಗೆ ನೈವೇದ್ಯ ಕೊಡ್ತೀವಿ ನಾವು ಪ್ರತಿ ವರ್ಷ. ಕೋಳಿ ಕುರಿಗಳನ್ನೆಲ್ಲ ಕಟ್ ಮಾಡ್ತಾ ಅದು ಇದ್ದೀವಿ. ಅಮ್ಮನಿಗೆ ಬಂದು ಆರು ದಿವಸ ಬಂದು ಚಪ್ಪಕ ಧಾಮ ಸ್ವಾಮಿಗೆ ಬಂದು ಅಲ್ಲಿ ಪೂಜೆ ನಡೆಯುತ್ತೆ. 7ನೇ ದಿವಸ ಇಲ್ಲಿ ಬೇಗಲಮ್ಮನ ನಡೆಯುತ್ತೆ. ಆದ್ರಿಂದ ಅಮ್ಮನಿಗೆ ಬಂದು ಒಂದು ಗಾವು ಪೂಜೆ ಅಂತ ನಮ್ಮ ಇಷ್ಟವಾದ ಅಮ್ಮನಿಗೆ ಕೊಡೋದು. ಕೋಳಿ ಕುರಿ ಎಲ್ಲ ಕಟ್ ಮಾಡೋದು ಅದು ವಾಡಿಕೆ. ಹೌದು, ವಾಡಿಕೆ. ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. ಅಮ್ಮ ತುಂಬ ಶಕ್ತಿ ಇದ್ದಾಳೆ. ಇವಾಗೆಲ್ಲ ಬರೀ ಎಲ್ಲ ಕೊಡ್ತಿರೋದ್ರಲ್ಲಿ ನಾವು ನಂಬಿಕೆ ತುಂಬ ಇದೆ. ಈ ಅಮ್ಮನ ಪವರು ಬೆಂಕಿ ಥರ ಏನು ನೆನೆಸ್ಕೊಂಡು ನಾವು ಬೇಡಿದ್ರು ಸಕ್ಸಸ್ಫುಲ್ ಆಗುತ್ತೆ. ನಾನಿದ್ದೀನಿ. ಚಿಕ್ಕ ವಯಸ್ಸಿಂದ ಬರ್ತಿದ್ದೀರಮ್ಮ ನೀವು? ಚಿಕ್ಕ ವಯಸ್ಸಿಂದ ಬರ್ತಿದ್ದೀವಿ. ಅಮ್ಮನಿಗೆ ಒಳ್ಳೆ ರೀತಿ ಪೂಜೆ ಕೊಡ್ತೀವಿ. ಅಮ್ಮ ಅದೇ ರೀತಿ ಏನು ಕೇಳಿದ್ರು ಅಮ್ಮ ಕೊಡ್ತಾರೆ. ಅಡುಗೆ ಮಾಡಿ ಇವಾಗ ಇವಳು ಮೊಮ್ಮಗಳು ಅಡುಗೆ ಮಾಡ್ತಾ ಇದ್ದಾರೆ. ಅವ್ರ ಅಜ್ಜಿ ಆಯಿತು, ಈಗ ಮೊಮ್ಮಗಳು ಅರ್ಕೆ ಮಾಡ್ತಾ ಇರೋದು. ಯಾವ ಊರಮ್ಮ? ಬೆಂಗಳೂರಿಂದ ಇಲ್ಲಿ ಬರ್ತೀರಾ ವರ್ಷ ವರ್ಷ? ತುಂಬ ಜಾಸ್ತಿ ಇದೆ. ಹಾಂ. ಮತ್ತೆ ಏನು ಅವ್ರಿಗೆ ಒಂದು ಕೊಟ್ಟರು ಸಕ್ಸಸ್ ಕೊಡ್ತಾರೆ ಅಂತ ನಮಗೆ ಯಾವಾಗ ಒಳ್ಳೆ ವಿಷಯ ಆಗೋಕ್ಕೆ ನಾನು ಎಕ್ಸಾಮ್ ಬರೋಕ್ಕೆ ಓದ್ಕೊಂಡಿದ್ದೆ. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾದೆ. ಅಮ್ಮನವರು ನಮ್ಮ ಅಜ್ಜಿ ತಾತ ಎಲ್ಲ ಸಂಪ್ರದಾಯಗಳಿಂದ ನಾವು ಇನ್ನೂ ಮುಂದುವರಿಸ್ತಾ ಇದ್ದೀವಿ. ಅಮ್ಮ ಎಲ್ಲ ಪ್ಲೇಕ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ಲೇಕಮ್ಮ ದೇವಸ್ಥಾನಕ್ಕೆ 38 ವರ್ಷ ನಾನು ಬರ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ನಾನು ಏನು ಅಡುಗೆ ಮಾಡಿಕೊಂಡ್ರು ನಮಗೆ ಒಳ್ಳೇದಾಗತ್ತೆ. ಅದರಿಂದ ನಮ್ಮ ಅಕ್ಕಪಕ್ಕ ಎಲ್ಲ ಹೇಳಿ ಎಲ್ಲ ಸುತ್ತುವಟ್ಟಾರ ನಮ್ಮ ಜನತಕ್ಕ ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಹೋದರೆ ಆ ತಾಯಿ ನಮಗೆ ಒಳ್ಳೆ ದಾರಿ ತೋರಿಸ್ತಾಳೆ. ದಿನಕ್ಕೆ ಊಟ, ಅನ್ನ, ಸಾರು ಎಲ್ಲ ಹೊಟ್ಟೆ ತುಂಬ ಸಿಕ್ಕಿ ಸಾಲ ಇಲ್ಲ ಏನೇ ಇದೆ ನಾವು ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಜನಗಳು ಎಲ್ಲಿದ್ರೂ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಮುಂದುವರೆದು ಆ ಶಕ್ತಿನ ಪಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ತಾ ಇದ್ದೀನಿ.